ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಪ್ರವಾಸಿ ಮಂದಿರದಲ್ಲಿ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್, ಗೋವಾದ ವಿರೋಧ ಪಕ್ಷದ ನಾಯಕರು ನನ್ನ ವಿರುದ್ಧ ಸುಳ್ಳು ವದಂತಿಗಳನ್ನು ಹಬ್ಬಿಸಿದ್ರು. ಹೀಗಾಗಿ ಅಲ್ಲಿನ ಸರ್ಕಾರ ಗೋವಾ ರಾಜ್ಯಕ್ಕೆ ಹೋಗಲು ನಿರ್ಬಂಧ ವಿಧಿಸಿದ್ರು. ಆದರೆ ಕಳೆದ ವಾರ ಹಿಂದೆ ನಾನು ಗೋವಾಗೆ ಹೋಗಿ ಅಲ್ಲಿನ ದೇವಾಲಯಗಳನ್ನು ಸುತ್ತಿ ಬಂದಿದ್ದೇನೆ. ನನಗಿದ್ದ ನಿರ್ಬಂಧ ತೆರವು ಆಗಿದೆ. ಹಾಗಾಗಿ ಅಲ್ಲಿನ ಸಿಎಂಗೆ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ ಎಂದರು. ಕಳೆದ 10 ವರ್ಷದಿಂದ ನನಗೆ ಬ್ಯಾನ್ ಮಾಡಿ ಪ್ರವೇಶ ನಿರ್ಬಂಧನೆ ಮಾಡಿದ್ದು. ಅದನ್ನು 2 ತಿಂಗಳಿಗೆ ಒಂದು ಸಲ ನೋಟಿಸ್ ಕೊಟ್ಟು ರಿನ್ಯೂ ಮಾಡ್ತಾಯಿದ್ರು, ಎಕ್ಸ್ಟೆಂಡ್ ಮಾಡ್ತಾಯಿದ್ರು. ಕಳೆದ 1 ವರ್ಷದಿಂದ ನನಗೆ ಯಾವುದೇ ನೋಟಿಸ್ ಬರದೇ ಇರೋದರಿಂದ ನಾನು ಮಾಹಿತಿ ತೆಗೆದು ಇದು ನಿರ್ಬಂಧನೆ ಮುಕ್ತ ಆಗಿದೆ, ತೆಗೆದಿದ್ದಾರೆ ಅಂತನ್ನುವಂಥ ವಿಷಯ ಗೊತ್ತಾದ ಮೇಲೆ ಕಳೆದ 1 ವಾರದ ಹಿಂದೆ ನಾನು ಗೋವಾಕ್ಕೆ ಹೋಗಿ ಬಂದೆ. ಅಲ್ಲಿಯ ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನು ಮೊದಲನೇದಾಗಿ ಗೋವಾದ ಮಾನ್ಯ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ನಮ್ಮ ಈ ವಿಷಯಕ್ಕೆ ನೀವು ಮಾಡಿದಂಥ ಸಹಕಾರ ಕೊಟ್ಟಂಥದ್ದಕ್ಕೆ ನಾನು ಅವರಿಗೆ ಚಿರಋಣಿ ಇದ್ದೇನೆ. ಮತ್ತು ವಿರೋಧ ಪಕ್ಷದ ನಾಯಕರು ನನ್ನ ಬಗ್ಗೆ ಅವರಿಗೆ ಎಂಟ್ರಿ ಕೊಟ್ಟು ತಪ್ಪು, ಇಲ್ಲಿ ಮತ್ತೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಅಪಾದನೆ ಹಸಿ ಸುಳ್ಳು. ನಾನು ಕರ್ನಾಟಕದಲ್ಲಿ ಇಷ್ಟೆಲ್ಲ ಪ್ರವಾಸ ಮಾಡ್ತಾ ಇದ್ದೀನಿ, ರ್ಯಾಲಿ, ಸಭೆ, ಸಂಘಟನೆ, ಕಾರ್ಯಕ್ರಮಗಳು ಎಲ್ಲ ಮಾಡ್ತಾ ಇದ್ದೀವಿ. ಒಂದೇ ಒಂದು ಗಲಾಟೆ ಆಗಿಲ್ಲ, ಗಲಭೆ ಆಗಿಲ್ಲ, ಎಲ್ಲೂ ತೊಂದರೆ ಆಗಿಲ್ಲ. ಅನ್ನೆಸೆಸರಿ ಸುಳ್ಳು ಆರೋಪ ಮಾಡುವಂಥದ್ದನ್ನು ಗೋವಾದ ವಿರೋಧ ಪಕ್ಷದ ನಾಯಕರು ನಿಲ್ಲಿಸಬೇಕು. ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಲವ್ ಜಿಹಾದ್ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಸ್ಲಾಮಿನ ಶಕ್ತಿ, ಜನಸಂಖ್ಯೆಯ ಶಕ್ತಿ ಬೆಳೆಸೋ ಸಲುವಾಗಿ ಮಾಡ್ತಾ ಇರುವಂಥ ದೊಡ್ಡ ಕುತಂತ್ರ. ಅದರಲ್ಲಿ ಈ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹಿಂದೂ ಹುಡುಗಿಯರನ್ನು ಹಸಾಯಿಸಿ ಅವರು ಮೋಸ ಮಾಡಿ ಅವರಿಗೆ ಬುರ್ಕಾ ಹಾಕಿ ಗೋಮಾಂಸ ತಿನ್ನಿಸಿ ನಮಾಜ್ ಮಾಡಿಸುವಂಥ ಪ್ರಕ್ರಿಯೆ ಮಾಡೋದ ವಿರುದ್ಧ ನಾವು ಕಳೆದ 20 ವರ್ಷದಿಂದ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಮೊದಲನೇ ಪುಸ್ತಕ 2009ರಲ್ಲಿ ಲವ್ ಜಿಹಾದ್ ಸಂಬಂಧಪಟ್ಟಾಗ ಜಾಗೃತಿ ಮೂಡಿಸೋ ಸಲುವಾಗಿ ನಾವು ಮುದ್ರಣ ಮಾಡಿದ್ದೀವಿ. ಈಗ 2ನೇ ಪುಸ್ತಕವನ್ನು ಮತ್ತೆ ಮುದ್ರಣ ಮಾಡಿ 1 ಲಕ್ಷ ಪ್ರತಿಯನ್ನು ನಾವು ಮನೆಗೆ ಹಂಚ್ತಾ ಇದ್ದೀವಿ. ಇದರ ಜೊತೆಗೆ ಲಕ್ಷ ಹಣ ದೋಚಿ ಪರಾರಿ ಆಗ್ತಾ ಇದ್ದ ಅಂತಾರಾಜ್ಯ ಕುಖ್ಯಾತ ಓಜಿ ಕುಪ್ಪಂ ಗ್ಯಾಂಗ್ನ ಕದೀಮರನ್ನ ಗುಬ್ಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಓಜಿ ಕುಪ್ಪಂ ಗ್ಯಾಂಗ್ ಇದೊಂದು ಭಯಾನಕ ಗ್ಯಾಂಗ್ ಆಗಿದ್ದು, ಇವರು ಕಳ್ಳತನ, ಸುಲಿಗೆ, ರಾಬರಿಗಳನ್ನ ಮಾಡುತ್ತಾ ಸಿಕ್ಕಲ್ಲಿ ಲಕ್ಷಾಂತರ ಹಣವನ್ನ ದೋಚಿ ಪರಾರಿ ಆಗುತ್ತಿರುವ ಕೇವಲ ನಮ್ಮ ರಾಜ್ಯವಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆಕ್ಟಿವ್ ಆಗಿ ಈ ಗ್ಯಾಂಗ್ನ ಸದಸ್ಯರು ಕಳ್ಳತನ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ನಡೆದ ತಾಲೂಕಿನ ಎಪಿಎಂಸಿ ಯಾರ್ಡ್ನಲ್ಲಿ ಮಾರ್ಚ್ 7ರಂದು ನಿಟ್ಟೂರಿನ ಭವಾನಿ ಟ್ರೇಡರ್ಸ್ನ ಶಿವರಾಜ್ ಎಂಬ ವ್ಯಕ್ತಿ ತನ್ನ ಬ್ಯಾಂಕ್ ಖಾತೆಯಿಂದ 15 ಲಕ್ಷ ದುಡ್ಡು ತೆಗೆದುಕೊಂಡು ಬಂದು ಕಾರಿನಲ್ಲಿಟ್ಟು ಹೊರಗೆ ಹೋಗಿ ಬರುವಷ್ಟರಲ್ಲಿ ಹಾಡು ಹಗಲೇ ಕಾರಿನಲ್ಲಿದ್ದ 15 ಲಕ್ಷ ದುಡ್ಡನ್ನ ಕಾರಿನ ಗಾಜು ಒಡೆದು ಕದ್ದು ಪರಾರಿಯಾಗಿದ್ರು. ಈ ಬಗ್ಗೆ ಗುಬ್ಬಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು. ಈ ಕುಖ್ಯಾತ ಅಂತಾರಾಜ್ಯ ಓಜಿ ಕುಪ್ಪಂ ಗ್ಯಾಂಗ್ನ 2 ಕದೀಮರನ್ನ ಗುಬ್ಬಿ ಪೊಲೀಸರು ಈ ಪ್ರಕರಣದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಂಗನಾಥ್, ಅಮೋಘ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿಲ್ಲ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ತಿಕಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿಲ್ಲ ಹಾಗೂ ಅಡುಗೆ ಮಾಡಲು ಸಮಸ್ಯೆ ಆಗುತ್ತಿದೆ. ಸಾಕಷ್ಟು ಬಾರಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಆಡಳಿತ ಹಾಗೂ ಬೆಸ್ಕಾಂ ಇಲಾಖೆಗೆ ಮನವಿ ಮಾಡಿದರೂ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅಂತ ಗ್ರಾಮಸ್ಥರು ತೀವ್ರವಾಗಿ ಕಿಡಿಕಾರಿದ್ದಾರೆ. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಶಶಿಧರ್ ಮಾತನಾಡಿದರು. ಹತ್ತಿಕಟ್ಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 60ಕ್ಕೂ ಹೆಚ್ಚಿನ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು, ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಕುಡಿಯುವ ನೀರಿಗೆ ಸಮಸ್ಯೆ ಆಗುತ್ತಿದೆ. ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗಿ ಸರ್ಕಾರ ಅನೇಕ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತಂದಿದ್ದರೂ ಸಹ ಸ್ಥಳೀಯ ಆಡಳಿತ ನಿರ್ಲಕ್ಷ್ಯ ತೋರುತ್ತಿರುವುದು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಕುಂಠಿತವಾಗಲು ಕಾರಣ ಆಗ್ತಾ ಇದೆ ಅಂತ ಹೇಳಿದರು. ಶಶಿಧರ್ ಅಂತ ಎಸ್ಡಿಎಂಸಿ ಅಧ್ಯಕ್ಷರು. ನಮ್ಮ ಶಾಲೆಯಲ್ಲಿ ಒಂದು 60 ಮಕ್ಕಳಿದ್ದಾವೆ. 60 ಮಕ್ಕಳಿಗೆ ಕುಡಿಯೋಕ್ಕೆ ನೀರು ಪ್ರಾಬ್ಲಮ್ ಐತಿ. ಅದು ಬೆಳಗ್ಗೆ 10 ಗಂಟೆಗೆ ಹಾಲು ಕೊಡಬೇಕು ಮಕ್ಕಳಿಗೆ. 10 ಗಂಟೆ 11 ಗಂಟೆ ಆದರೂ ನೀರು ಬಿಟ್ಟಿರಲ್ಲ. ನೀರು ಬಿಡೋಕ್ಕೆ ಭಾಳ ಸಲ ಕೇಳಿದ್ದೀವಿ. GPS ಎಲ್ಲ ತೆಗೆದಿಕ್ಕಿದ್ದೀವಿ, ಫೋಟೋಗಳು ಬಂದೇ ಇಲ್ಲ. ನೀರು ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಇವತ್ತೆಲ್ಲ ಒಂದು ದಿವ್ಸ ಬಂದವಿ. ಯಾರೋ ಬರ್ತಾರೆ ಅಂದರೆ ಬಿಡ್ತಾನೆ, ಇಲ್ಲಿ ಬಿಡಲ್ಲ.
ಅವ್ರು ಅದು ಇವ್ರಿಗೆ ಹೇಳಿದ್ರೆ ನಾವು ಹೇಳ್ತೀವಿ ಅಂತ ಅವ್ರು ಹೇಳೋದಿಲ್ಲ. ಬೋರಿನ ಸಮಸ್ಯೆ, ಬೋರಿಂದ ಅದು ಸ್ಟಾರ್ಟ್ರು ಕೇಬಲು ಎಲ್ಲ ಹೋಗೈತಿ, ಯಾರು ಕದ್ಕೊಂಡು ಹೋಗಿದ್ದಾರೆ. ಅದನ್ನ ಇಲ್ಲಿಗೆ ಕೇಬಲ್ ಇದು TC ಫಿಕ್ಸ್ ಮಾಡ್ತೀವಿ ಅಂತೇಳಿ 1 ವರ್ಷದಿಂದ ಹೇಳ್ತಾ ಇದ್ದಾರೆ. ಕೇಬರು ಮಾಡಿಲ್ಲ, ಯಾರೂ ಮಾಡಿಲ್ಲ. ಇದನ್ನು ಪಂಚಾಯತಿಗೆ ನಾವು ಭಾಳ ದೂರ ಕೊಟ್ಟಿದ್ದೀವಿ, ಒಂದು 4-5 ಸಲ ಕೊಟ್ಟಿದ್ದೀವಿ, ಅವರು ಬಂದ್ ಮಾಡಿಲ್ಲ. ನೀರು ಕೇಳಿದ್ರೆ ಅವರು ಇಲ್ಲೇ ನೀರು ಕೇಳಿದರೆ ಅದು ವಾಟರ್ಮ್ಯಾನ್ ಕೇಳಿದರೆ ನಾವು ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂತಾನೆ ಕೇಳಕ್ಕೆ ಹೋದ್ರಿ. ಸ್ಕೂಲ್ ಇನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ AP ಶಿವಸ್ವಾಮಿ ಮಾತನಾಡಿ, ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತದಲ್ಲಿರುವಾಗ ಈ ಶಾಲೆಗೆ ಪಕ್ಕದ ಹಳ್ಳಿಗಳಿಂದ ಮಠಗಳಿಂದ ವಿದ್ಯಾರ್ಥಿಗಳನ್ನು ಕರೆತಂದು ಸರ್ಕಾರಿ ಶಾಲೆಯನ್ನ ಗ್ರಾಮಸ್ಥರ ಸಹಕಾರದಿಂದ ಅಭಿವೃದ್ಧಿಗೊಳಿಸಲಾಗುತ್ತದೆ. ಇದಕ್ಕೆ ಪೂರಕವಾಗಿ ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯವಾಗಿದೆ. ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಅನೇಕ ಸಮಸ್ಯೆಗಳು ಎದುರಾಗುತ್ತಿವೆ ಎಂದರು. ಪಂಚಾಯತಿ ಮೆಂಬರ್ ಮಾತಾಡ್ತಾ ಇರೋದು. ನಮ್ಮೂರಲ್ಲಿ ನಮ್ಮ ಶಾಲೆಯಲ್ಲಿ 60 ಮಕ್ಕಳಿದ್ದು ಕುಡಿಯೋ ನೀರಿಗಂತೂ ಡೈಲಿ ಸಮಸ್ಯೆ ಆಗ್ತಲೇ ಇದೆ. ನಾವೊಬ್ಬರು ಜನಪ್ರತಿನಿಧಿಯಾಗಿ ನಮಗೆ ಹೇಳಿ ಬೇಜಾರಾಗಿದೆ. ನೀರಿಂದಂತೂ ತುಂಬ ಸಮಸ್ಯೆ ಇದೆ. ಸ್ಕೂಲ್ ಹತ್ರ ಯಾವುದಾದ್ರು ಎಲ್ಲದಕ್ಕೂ ನೀರು ಬೇಡ ನೀರಿಲ್ಲ ಅಂತೇಳಿ ನಮಗೂ ಎಲ್ಲ ಹೇಳಿ ಸಾಕಾಗಿದೆ. ಹಾಗಾಗಿ ನಾವು ಮಾಧ್ಯಮದ ಮುಂದೆ ಬರಬೇಕಾಗಿದೆ. ನೀರಿಂದ ಇಲ್ಲಿ ಕೇಬಲ್ಲು ಮೇನ್ಸು ಎಲ್ಲ ಕದ್ಕೊಂಡು ಹೋಗಿರೋದು, ಅಲ್ಲ 2ನೇ ಬಾರಿ ಕದ್ಕೊಂಡು ಹೋಗಿರೋದು. ಹಂಗಾಗಿ ಅಲ್ಲೊಂದು ಹಳೇದೊಂದು ಬೋರ್ ಇತ್ತು, ಅಲ್ಲೊಂದು ಟ್ರಾನ್ಸ್ಫಾರ್ಮರ್ ಇದೆ. ಮೇನ್ಸ್ ಹಾಕಿದ್ರು ಮಳೆಗಾಲದಲ್ಲಿ ಮೇನ್ಸ್ ಎಲ್ಲ ಸ್ಕಿನ್ ಆಗಿ ಭಾಳ ಸಮಸ್ಯೆ ಆಗಿತ್ತು. ಮೀನ್ಸು ಸಹ ಯಾರೋ ಕದ್ಕೊಂಡು ಹೋಗಿದ್ದಾರೆ. ಅದೊಂದು KAB ಅವ್ರಿಗೆ ಫೋನ್ ಮಾಡಿ ಅದೊಂದು ಮಾಡಿಕೊಡಿ ಅಂತಂದರೆ ಲೆಟ್ರ್ ಕೊಡಿಸಿ ಪಂಚಾಯತಿಯಿಂದ ನಾನೇ 3 ಬಾರಿ ಟೈಪ್ ಮಾಡಿಸಿ ಲೆಟ್ರ್ ಕೊಟ್ಟಿದ್ದೀನಿ. ಇದಕ್ಕೆ ಯಾರೂ ಸ್ಪಂದನೆ ಮಾಡ್ತಾಯಿಲ್ಲ. ನಾನು EO ಸಾಹೇಬ್ರ ಹತ್ರ ಮಾತಾಡಿದೆ. EO ಸಾಹೇಬ್ರು ಏನು ಹೇಳ್ತಿದ್ದಾರೆ, ನಮಗೂ ಅದು ಬರೋಲ್ಲ, ಇವರು AW ಹತ್ರ ಮಾತಾಡಿದ್ದೀನಿ ಅಂತ ಅವರು ಅಂತಾರೆ. ನೀರಿಂದಂತೂ ಭಾಳ ಸಮಸ್ಯೆ ಆಗಿದೆ. ದಯಮಾಡಿ ಇದನ್ನು ಗಮನಕ್ಕೆ ತಗೊಂಡು ಇದು ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ತೀನಿ. PDOಗೆ ಒಂದು 3 ಬಾರಿ ಕೊಟ್ಟಿದ್ವಿ. PDO ಕಡೆಯಿಂದ 3 ಬಾರಿ ಕೊಡಿಸಿದ್ವಿ. ಅಧ್ಯಕ್ಷರಿಗೆ ನಮಗಂತೂ ಸ್ಪಂದಿಸೋದೇ ಇಲ್ಲ ಬಿಡಿ, ಫೋನೇ ರಿಸೀವ್ ಮಾಡಲ್ಲ. ಅದು ನಾವೇ ವಾಟರ್ಮ್ಯಾನ್ ಅಂತ ನಾನು ಜನಪ್ರತಿನಿಧಿ ಹೇಳ್ಕೊಂಡು ನಮಗೆ ನಾಚಿಕೆ ಆಗುತ್ತೆ. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ದೇವರಾಜ್, ಶಿವಶಂಕರ್, ಸ್ವಾಮಿ, ಬಸವರಾಜ್, ಶಶಿಧರ್ ಇತರರು ಗ್ರಾಮಸ್ಥರು, ಪೋಷಕರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಭೂಮಿಗಾಗಿ ರೈತರು ಸಲ್ಲಿಸಿದ ಅರ್ಜಿ ತಿರಸ್ಕರಿಸಿದಂತಹ ಕಾರಣ ಗುಬ್ಬಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ತಹಶೀಲ್ದಾರ್ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಗುಬ್ಬಿಯಲ್ಲಿ ಭೂಮಿಗಾಗಿ ರೈತರು ಸಲ್ಲಿಸಿದ ಅರ್ಜಿ ತಿರಸ್ಕರಿಸಿ ಪ್ರಾಂತ ರೈತ ಸಂಘದ ಸದಸ್ಯರನ್ನ ನಿಂದಿಸಿ ಆರೋಪ ಮಾಡಿದ ತಹಶೀಲ್ದಾರ್ ಕ್ಷಮೆ ಕೇಳಬೇಕು, ಭೂಮಿಗೆ ಸಲ್ಲಿಸುವ ಅರ್ಜಿ ಸ್ವೀಕರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಗೆ ದಿಢೀರ್ ಆಗಮಿಸಿದ ಶಾಸಕ SR ಶ್ರೀನಿವಾಸ್ ಅಲ್ಲಿನ ಸಂಘದ ಪದಾಧಿಕಾರಿಗಳ ವಿರುದ್ಧ ಮಾತಿನ ಚಕಮಕಿ ನಡೆಸಿ ಪ್ರತಿಭಟನೆ ಸ್ಥಗಿತಗೊಳಿಸಿ ಅರ್ಜಿ ಸಲ್ಲಿಸಲು ಬಂದಿದ್ದ ರೈತರಿಗೆ ವಾಸ್ತವ ಸ್ಥಿತಿ ಮನವರಿಕೆ ಮಾಡಿದ ಘಟನೆ ನಡೆದಿದೆ. ನನಗೆ ನಿನ್ನೆ ಪೇಪರ್ ಓದಿ ತಹಸೀಲ್ದಾರ್ ಮೇಲೆ ಫೈಟ್ ಮಾಡ್ತಿರ್ತಕ್ಕಂಥದ್ದನ್ನು ನಾನು ಪೇಪರ್ ಓದಿದ ಸಂದರ್ಭದಲ್ಲಿ ತಹಸೀಲ್ದಾರರಿಂದ ನಾನು ವಿಚಾರ ಮಾಡಿದೆ, ಏನಾಗಿದೆ ಅಂತ ನನಗೆ ಮಾಹಿತಿ ತಗೊಂಬಂದ್ರೆ ನಾನು ಮಾಹಿತಿ ಬಂದಿದೆ. ಇಲ್ಲಿ ಪಟ್ಟಣ ಪಂಚಾಯತಿ ಬಜೆಟ್ ತಗೊಂಬ ಅಂತ ಹೇಳಿದ್ದೆ, ಅದನ್ನು ಬಂದಿದ್ದಾರೆ. ಅವರು ವಾಸ್ತವ ಸ್ಥಿತಿಯ ಸಾರ್ವಜನಿಕರಿಗೆ ಕೆಲಸವನ್ನು ತಹಸೀಲ್ದಾರರು ಮಾಡಿದ್ದಾರೆ. ಯಾಕೆಂದರೆ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಮತ್ತು ಯಾರು ಕೂಡ ಇಂಥ ಇದಕ್ಕೆ ಸಿಗಾಕಬಾರ್ದು, ಅಂಶಗಳಿಗೆ ಬಲಿಯಾಗಬೇಕು. ಕುಂಚಿ ತಾಲೂಕಿಗೆ ಬಿದ್ದೆ ಇದ್ದೈತಿ ಜಾಗ ಸೈಟ್ ಕೊಡ್ತಾರೆ, ಜಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ರೈತರು ಭೂಮಿ ಗೋಡೆ ಕೊಡ್ತಾರೆ, ಗೀತಾ ಕೊಡ್ತಾರೆ ಅಂತಂದ್ರೆ ಭೂಮಿ ಕೊಟ್ಟಿದ್ದು ಈ ಥರ ರೈತರಲ್ಲಿ ಇಲ್ಲದ ಆಸೆಯ ವಿಷಯಗಳನ್ನು ತೋರಿಸಿ ಜಾಗ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಜನರನ್ನು ಮರಳು ಮಾಡ್ತಕ್ಕಂಥ, ರೈತರನ್ನು ಮರಳು ಮಾಡ್ತಕ್ಕಂಥ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ಇದನ್ನ ತಹಸೀಲ್ದಾರರು ನಿಮ್ಮ ಪ್ರೆಸ್ಸಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ ಅವ್ರ ಮೇಲೆ ಸ್ಟ್ರೈಕ್ ಮಾಡ್ತೀವಿ, ಅವ್ರು ಸಹ ತಹಸೀಲ್ದಾರರಲ್ಲಿ ಸ್ಪಂದಿಸ್ತಾ ಇಲ್ಲ. ಏನು ಸ್ಪಂದಿಸೋದು? ಬರ್ರಿ ಕರೀರಿ ಅವ್ರನ್ನ, ಹೆಂಗೆ ಕೊಡ್ತೀವಿ ಅಂತದಾರ ಹೇಳಿ ನಮಗೆ. ನೀವು ಕೂತ್ಕೊಳ್ಳಿ ಪ್ರೆಸ್ನಲ್ಲಿ, ನಾನು ಕೂತ್ಕೊಳ್ತೀನಿ ಅಂತ ಅಧಿಕಾರಿಗಳು ಕೂತ್ಕೊಳ್ಳಿ. ಈ ಅರ್ಜಿ ಎಲ್ಲಿ ಮಾನ್ಯತೆ ಐತೆ, ಯಾಕೆ ಕೊಡ್ತಾ ಇದ್ದೀರಿ? ಇನ್ನು ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಶವಂತ್ ಮಾತನಾಡಿ, ಬಗರ್ ಹುಕಂ ಸಮಿತಿ ಮೂಲಕ ಅರ್ಜಿ ಸಲ್ಲಿಸಿ ಭೂಮಿ ಮಂಜೂರು ಆಗದ ಹಿನ್ನೆಲೆ ಈ ಹಿಂದೆ ಪ್ರಾಂತ ರೈತ ಸಂಘ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಅರ್ಜಿ ಸಲ್ಲಿಸುವ ಚಳುವಳಿ ಮಾಡಿದ್ದೇವೆ. ಸುಮಾರು 4,000 ಅರ್ಜಿ ನಂತರ ಬಾಕಿ ಇದ್ದ ಅರ್ಜಿಗಳ ಸಲ್ಲಿಕೆಗೆ ತಹಶೀಲ್ದಾರ್ ಅವರೇ ಖುದ್ದು ಎಲ್ಲರೂ ಬರುವ ಬದಲು ಒಬ್ಬರು ಎಲ್ಲರ ಅರ್ಜಿ ತಂದು ಸಲ್ಲಿಸಲು ಸೂಚಿಸಿದರು. ಅವರ ಮಾತಿನಂತೆ ನಮ್ಮ ಸಂಘದ ಸದಸ್ಯರು ಅರ್ಜಿಗಳನ್ನು ಸಲ್ಲಿಸಲು ಹೋದಾಗ ಎಲ್ಲ ಅರ್ಜಿಗಳನ್ನು ಸ್ವೀಕರಿಸಲು ಸಾಧ್ಯವಿಲ್ಲ, ಪೊಲೀಸ್ ಕೇಸ್ ಮಾಡುವುದಾಗಿ ಬೆದರಿಸಿ ಅರ್ಜಿಗೆ 1,000 ರೂಪಾಯಿ ಪಡೆಯುತ್ತೀರಿ ಎಂದು ಆರೋಪ ಮಾಡಿದ್ದಾರೆ. ಸಂಘ ರೈತರ ಪರ ನಿಂತು ಕೆಲಸ ಮಾಡುತ್ತದೆ, ಮಾತಿಗೆ ತಪ್ಪಿದ ತಹಶೀಲ್ದಾರ್ ಅವರು ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡಿದ್ರು. ಅರ್ಜಿ ನಿಮ್ಮ ಸಂಬಂಧ ಇದ್ರೆ ನೀವು ಬಗೆಹರಿಸಬೇಕು, ನಿಮ್ಮದಿಗಿಲ್ಲ ಅಂತಂದ್ರೆ ಮೇಲ್ಗಡೆ ವರ್ಗಾವಣೆ ಮಾಡಬೇಕು.
ಅರ್ಜಿಯನ್ನ ತಗೊಳ್ತಾನೆ ವಾಪಸ್ ಕಳಿಸ್ತಕ್ಕಂಥದ್ದು ಸರಿಯಲ್ಲ. 17ನೇ ತಾರೀಕು ಅರ್ಜಿ ತಪ್ಪು ಬಂದಾಗ ರೈತರ ತಂದೆನೆ ರೈತರ ಪರವಾಗಿ ಯಾರೋ ಬಂದಿದ್ರೆ ಅವ್ರಿಗೆ ಬರೆಯಪ್ಪ ಅಂತ ಅನ್ಬಿಟ್ಟಿದ್ರೆ ಮುಗಿದೋಯ್ತಿತ್ತು. ಅದ್ರ ಬದಲು ಈ ರೀತಿ ಮಾಡಿರ್ತಕ್ಕಂಥ ತಪ್ಪು ಅಂತ ತಹಸೀಲ್ದಾರ್ ಬರ್ತೀನಿ ಅಂತ ಹೇಳೋ ಅವ್ರ ಹತ್ರ ಮಾತಾಡ್ತೀವಿ. ಈಗ ರೈತರು ಅರ್ಜಿ ಕೊಡ್ತಾರೆ, ಅದು ತಪ್ಪು ಅಂತ ಅವ್ರಿಗೆ ಅಸೈನ್ಮೆಂಟ್ ಕೊಡ್ತೀವಿ. ಅದೇನು ಅಂತ ನನಗೆ ಕೊಟ್ಟಂತಾನೆ ಗೊತ್ತಾಗೋದು. ನಿಮ್ಮ ಆಫೀಸ್ಗೆ ಕರ್ನಾಟಕ ಸರ್ಕಾರ ಸಂಬಂಧಪಟ್ಟಿಲ್ಲ ಅಂದ್ರೆ ಸಂಬಂಧಪಟ್ಟ ಆಫೀಸರ್ ಕಳಿಸ್ಕೊಡಿ. ಯಾಕಂದ್ರೆ ತಹಸೀಲ್ದಾರ್ ಆಫೀಸು ಎಲ್ಲದಕ್ಕೂ ಮುಖ್ಯ. ಪೊಲೀಸ್ ಸ್ಟೇಷನ್ ಸಂಬಂಧ ಇದ್ರೆ ಪೊಲೀಸ್ ಸ್ಟೇಷನ್ ನೀವು ಕಳಿಸ್ಕೊಡ್ಬೋದು. ಕೊಡಿ ಅರ್ಜಿಗಳು ಕೊಡಿ ಅವರ ಅಟೆಂಡ್ ಕಳಿಸ್ತೀವಿ. ನೀವು ಅರ್ಜಿ ರಂಗನಾಥ್ ಅಮೋಕ್ ಟಿವಿ ಗುಬ್ಬಿ. ಸರ್ಕಾರಿ ನ್ಯಾಯಬೆಲೆ ಅಂಗಡಿಯವರು ಅಕ್ಕಿ ವಿತರಣೆ ಮಾಡುವಾಗ ಜನರಿಗೆ ಮೋಸ ಮಾಡಬೇಡಿ ಅಂತ ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ತಾಲೂಕಿನ ಹೊನ್ನಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನ ಟೇಪ್ ಕಟ್ ಮಾಡುವ ಮೂಲಕ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಸರ್ಕಾರದಿಂದ ಬರುವ ದಿನಸಿ ಪದಾರ್ಥಗಳನ್ನು ಜನರಿಗೆ ತಲುಪಿಸಿ ಯಾರೂ ಮೋಸ ಮಾಡಬೇಡಿ. ಕೆಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ತೂಕ ಮಾಡುವ ತಕ್ಕಡಿಗಳನ್ನು ಸರಿಯಾದ ರೀತಿ ಇಟ್ಟುಕೊಳ್ಳಿ. ಹೊನ್ನಶೆಟ್ಟಿಹಳ್ಳಿ ಗ್ರಾಮದ ದೇವಾಲಯಕ್ಕೆ 5 ಲಕ್ಷ ಹಣ ಬಿಡುಗಡೆ ಮಾಡುತ್ತೇನೆ ಅಂತ ಭರವಸೆ ನೀಡಿದರು. ಎಲ್ಲವನ್ನೂ ಕೂಡ ಆ ಗ್ರಾಮಕ್ಕೆ ಕೊಡ್ತಕ್ಕಂಥದ್ದು ಎಲ್ಲ ಕಡೆಗೂ ಮಾಡ್ತಾ ಇದ್ದೀವಿ. ಈಗಾಗಲೇ ನಿಮ್ಮಲ್ಲಿ ಕೊಪ್ಪಕ್ಕೆ ಕರೆ ಚಿಕ್ಕೋಡಿಗೊಂದು ಅಲ್ಲಿ ಪ್ರಾರಂಭ ಮಾಡಿದ್ದೀವಿ, ಯೂಸ್ ಮಾಡಿದ್ದೀವಿ. ಬೇರೆ ಬೇರೆ ಕಡೆ ಎಲ್ಲ ಕಡೆಗೂ ಕೂಡ ಎಲ್ಲೆಲ್ಲಿ ಗ್ರಾಮಕ್ಕೆ ದೂರ ಆಗುತ್ತೋ ಅವೆಲ್ಲ ಹತ್ತಿರದಲ್ಲಿ ಮಾಡಲಿಕ್ಕೆ ಅವಕಾಶ ಸರ್ಕಾರ ಮಾಡಿಕೊಡ್ತಾರೆ. ಅದರ ಸದುಪಯೋಗವನ್ನು ಕೂಡ ಹೊಡ್ಕೊಳ್ಳಿ ವಿಶೇಷವಾಗಿ ಮನವಿ ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ ನಮ್ಮಲ್ಲಿ ಪಡಿತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಎಷ್ಟು ಕೊಡಬೇಕಾಗಿತ್ತು ಅಷ್ಟು ಕೊಡ್ತಾನೆ ನೋಡ್ಕೊಳ್ಳಿ. ನನಗೂ ಗೊತ್ತಿರಲಿಲ್ಲ. ನನಗೆ ಮೊನ್ನೆ ಹೊಸೂರಿನಲ್ಲಿ ಆಗಿದ್ದಂಥ ಘಟನೆ ಆದಮೇಲೆ ಈ ಥರನೇ ಮೋಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿದ್ದು. ಅದಕ್ಕೆ ಮೊದಲು ನನಗೆ ಗೊತ್ತಿರಲೇ ಇಲ್ಲ. ಒಂದು ಕಡೆ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ಮುಖಂಡರಾದ ಧರ್ಮೇಗೌಡ, ಹರೀಶ್ ಇತರರು ಗ್ರಾಮಸ್ಥರು ಇದ್ದರು. ರಂಗನಾಥ್ ಅಮೋಕ್ ಟಿವಿ ಗುಬ್ಬಿ. ಮಾನ್ವಿ ಪಟ್ಟಣದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ವೀರೇಶ್ ಅವರು 78,41,11,000 ರೂಪಾಯಿ ಬಜೆಟ್ ಅನ್ನು ಮಂಡನೆ ಮಾಡಿದರು. ಮಾನ್ವಿ ಪಟ್ಟಣದ ಪುರಸಭೆಯ ಸಭಾಭವನದಲ್ಲಿ ಆಡಳಿತ ಸದಸ್ಯರು ಭಾಗವಹಿಸಿ ಕೋರಂ ತೋರಿಸಿದರೆ ವಿರೋಧ ಪಕ್ಷದ ಸದಸ್ಯರು ಇಲ್ಲದೆ ಬಜೆಟ್ ಮಂಡಿಸಲಾಯಿತು. 1,14,000 ಉಳಿತಾಯ ಬಜೆಟ್ ಇದೆ. ಮಾನ್ವಿ ಪಟ್ಟಣದ ಅಭಿವೃದ್ಧಿ ಹೆಚ್ಚಿನ ಆದ್ಯತೆಯನ್ನ ಪುರಸಭೆ ಅಧ್ಯಕ್ಷೆ ಲಕ್ಷ್ಮಿ ಹಾಗೂ ಉಪಾಧ್ಯಕ್ಷೆ ಮೀನಾಕ್ಷಿ ಹಾಗೂ ಆಡಳಿತ ಸದಸ್ಯರು ಹಾಗೂ ವಿರೋಧ ಪಕ್ಷದ ಸದಸ್ಯರ ಸಹಮತದೊಂದಿಗೆ ಸೇವೆ ಮಾಡುತ್ತೇನೆ ಎಂದು ಮುಖ್ಯ ಅಧಿಕಾರಿ ಪರಶುರಾಮ್ ದೇವಮನೆ ತಿಳಿಸಿದರು. ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನೆ, ಪುರಸಭೆ ಮಾನ್ವಿ. ಈ ದಿನ ಸನ್ 2025-26ನೇ ಸಾಲಿನ ಆಯವ್ಯಯ ಬಜೆಟ್ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ವಿ ವೀರೇಶ್ ಇವರ ಅಧ್ಯಕ್ಷತೆಯಲ್ಲಿ ಪುರಸಭೆ ಬಜೆಟನ್ನು ಮಂಡಿಸಲಾಯಿತು. ಅದರಲ್ಲಿ ಅಂದಾಜು ಆದಾಯ 28,41,11,000 ರೂಪಾಯಿಗಳ ಬಜೆಟ್ ಮಂಡನೆ ಮಾಡಲಾಯಿತು. ಹಾಗೂ ಅದರಲ್ಲಿ ಎಲ್ಲ ಒಟ್ಟು ಖರ್ಚು ವೆಚ್ಚಗಳನ್ನು ತೆಗೆದು 1,14,000 ರೂಪಾಯಿಗಳ ಉಳಿತಾಯ ಬಜೆಟನ್ನು ಮಂಡಿಸಲಾಯಿತು. ಬಜೆಟ್ ಮಂಡನೆಯಲ್ಲಿ ಪುರಸಭೆ ಹಿರಿಯ ಸದಸ್ಯರು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಸಭೆಯ ಸೂಚನೆ ಮೇರೆಗೆ ಮುಂಬರುವ 25-26ನೇ ಅವಧಿಯಲ್ಲಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡು ಕುಡಿಯುವ ನೀರಿನ ಸಮಸ್ಯೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒತ್ತು ಕೊಟ್ಟು ನಾವು ಮುಂದಿನ ಕಾರ್ಯತಂತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಮಾನ್ವಿ ಪಟ್ಟಣ ಬೆಳೆದಂತೆಲ್ಲ ಜನರು ಚುನಾಯಿತ ಪ್ರತಿನಿಧಿಗಳಿಗೆ ಮತ ಹಾಕ್ತಾರೆ, ಆದರೆ ವಾರ್ಡ್ನ ಜನರಿಗೆ ನೀರು ತಲುಪುತ್ತಿಲ್ಲ ಅಂತ ಪುರಸಭೆಯ ಆಡಳಿತ ಸದಸ್ಯರೇ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಜರುಗಿದೆ.
ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ನಡೆದ ಬಜೆಟ್ ಮಂಡನೆಯ ಸಭೆಯಲ್ಲಿಯೇ ಮಾನ್ವಿ ಜನತೆಗೆ ನೀರು ತಲುಪುತ್ತಿಲ್ಲದಿರುವುದು ದುಸ್ಥಿತಿಗೆ ಕಾರಣವಾಗಿದೆ. ಇನ್ನು ಮಾನ್ವಿಯಲ್ಲಿ ಶಾಶ್ವತ ಕುಡಿಯುವ ನೀರು ತಲುಪಲು ಕೆರೆಯನ್ನು ನಿರ್ಮಿಸಲಾಗಿದೆ. ಆದರೆ ನಾಮಕಾವಸ್ಥೆ ರೀತಿಯಲ್ಲಿ ಕೆರೆ ನಿರ್ಮಾಣವಾಗಿದೆ ಹೊರತು ಜನರಿಗೆ ಮಾತ್ರ 24 ಗಂಟೆಯವರೆಗೂ ನೀರು ಬಾರದ ಕಾರಣ ಜನರೇ ಬೀದಿಗೆ ಬಂದು ನೀರು ಕುಡಿ ಅಂತ ಕೂಗಾಡುತ್ತಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಇಲ್ಲ, ಮಾಜಿ ಅಧ್ಯಕ್ಷರವರು ಒಂದು ಸ್ಥಾನದಾಗಿದ್ದವರು ಏನೆಲ್ಲ ಸ್ಟಾಫ್ನವ್ರು ಕರ್ರಿ ಕರ್ರಿ ಏನ್ ಅಧ್ಯಕ್ಷ ನೀವು ಮಾತಾಡ್ರಿ. ಅವ್ರಿಗೆ ನೀವು ದಬ್ಬಾಳಿಕೆ ಮಾಡಂಗಿಲ್ಲ. ಇಲ್ಲೋಡ್ರಿ ಅದನ್ನ ಏನ್ ಮಾಡ್ತೀರಿ ಅವರಿಗೆ ಉಲ್ಟಾ ಕೇಳ್ತೀರಿ ಸಮಸ್ಯೆ ಇಲ್ಲ. ನೀವು ನಮ್ಮ ಗಮನಕ್ಕೆ ತಂದಿಲ್ಲ ಅಂದ್ರೆ ಯಾಕ ಗಮನ ಅವ್ರಿಗೆ ನಾಲೆಜ್ ತಂದಿಲ್ಲ ನೀವು ತಂದಿಲ್ಲ ಸಾಕಷ್ಟು ಸೋದ ತಂದಿಲ್ಲ ಅವ್ರಿಗೆ ಹಸ್ಬೆಂಡ್ ಅವ್ರು ಬೇಕಾದ್ರೆ ಅವರು ರಿಸೀವ್ ಕಾಪಿ ಇದೆ. ಅದೆಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.